ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳು ನಿಮಗೆ ಮಿಶ್ರ ಫಲಗಳು ಸಾಧ್ಯವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಫಲಗಳು ಅಷ್ಟೊಂದು ಚಮತ್ಕಾರ ರಹಿತವಾಗಬಹುದು. ಸೂರ್ಯಗ್ರಹ ಅಕ್ಟೋಬರ 17ರ ಒಳಗೆ ನಿಮ್ಮ 4ನೇ ಭವನದಲ್ಲಿ ಆಗಿದ್ದು ಡೆವಲಪ್ಮೆಂಟ್ ಅಥವಾ ಮನೋತಜ್ಞಗಳ ವಿಷಯಗಳ ಸವಾಲುಗಳು ಕಾಣಬಹುದು. ಸೂರ್ಯ ನಂತರ ನಿಮ್ಮ 5ನೇ ಭವನಕ್ಕೆ ಹೋಗುವುದು, ಆದರೆ ಅಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಇರುವುದು ನಿಮಗೆ ಸಹಾಯ ಮಾಡುವುದಕ್ಕೆ ಹೆಚ್ಚಾಗಿ ಕಷ್ಟ ಕೊಡಬಹುದು. ಕೆಲಸದಲ್ಲಿ ಈ ತಿಂಗಳು ಮೊದಲ ಅರ್ಧ ಭಾಗದಲ್ಲಿ ವೃತ್ತಿಯಲ್ಲಿ ಹೊಸ ಸಮಸ್ಯೆಗಳು ಎದುರಾಗಬಹುದು. ಆದರೆ ಮಧ್ಯಭಾಗದಲ್ಲಿ ಕೆಲವು ತೊಂದರೆಗಳು, ನಿರ್ಧಾರಗಳ ಕೊರತೆ, ಸ್ವಲ್ಪ ಸ್ಪರ್ಧೆ ಮತ್ತು ವ್ಯತ್ಯಾಸಗಳು ಇರಬಹುದು. ಹಿರಿಯರು ಮತ್ತು ಉತ್ತಮ ಸಲಹೆಗಾರರಿಂದ ಮಾರ್ಗದರ್ಶನ ಪಡೆದು ತಲೆತೆರಿ ನಡೆದುಕೊಳ್ಳುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಹಣದ ವಿಚಾರದಲ್ಲಿ ಮಧ್ಯಮ ಅಥವಾ ಸ್ವಲ್ಪ ಮೇಲ್ಮೈ ಫಲಗಳು ಸಾಧ್ಯತೆ. ದವರುವೆ ಸಂರಕ್ಷಣೆಗೆ ಮನಸ್ಸು ಹರಿಯುವುದಾದರೆ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ತಿಂಗಳ ಕೊನೆಯಲ್ಲಿ ಹಣ ಉಳಿತಾಯ ಮಾಡಲು ಉತ್ತಮ ಸಂದರ್ಭದಲ್ಲಿ ಇರಬಹುದು. ಆರೋಗ್ಯ 6 ಮಧ್ಯದವರೆಗೆ ಆರೋಗ್ಯದ ಸ್ಥಿತಿ ಸಾಧಾರಣವಾಗಿರಬಹುದು. ಆಹಾರ, ನಿದ್ರೆ, ಮೆದುಳಿನ ಶಾಂತಿ ಇವುಗಳನ್ನು ಗಮನಿಸಬೇಕು. ತಿಂಗಳ ಮಧ್ಯಭಾಗ ಮತ್ತು ನಂತರ ದಿನಚರಿ ಸ್ವಲ್ಪ ಬದಲಾಗಿದೆ, ಆದರೆ ಗಮನ ಕೊಟ್ಟರೆ ಆರೋಗ್ಯ ಉತ್ತಮವಾಗುತ್ತದೆ. ಪ್ರಯಾಣ ಅಕ್ಟೋಬರ್ 9ರೊಳಗೆ ನೀವು ಪ್ರೀತಿಯ ಅಥವಾ ಸಂಬಂಧಗಳಲ್ಲಿ ಸುಂದರ ಸಂಭಾಷಣೆಗಳು ಒಳ್ಳೆಯ ಸಮಯ ಕಾಣಬಹುದು. ಆದರೆ ನಂತರ ಸೋಮವಾರಗಳಲ್ಲಿ ಏನು ಹೇಳಬೇಕು ಅಥವಾ ಹೇಗೆ ನಡೆದುಕೊಳ್ಳಬೇಕು ಎಂಬ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಅನವಶ್ಯಕ ವಿವಾದಗಳು ಸಂಭವಿಸಬಹುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧ ಫ್ಯಾಮಿಲಿ ಜೀವನದಲ್ಲಿ ಶಾಂತಿ ಉಳ್ಳ ಸಂದರ್ಭಗಳು ಇದ್ದರೂ ಮನೆಯ ಒಳಗಿನ ಚಟುವಟಿಕೆಗಳು ಅಥವಾ ಪರಿಚಯದೊಂದಿಗೆ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ. ಸಹೋದರರು, ಮಿತ್ರರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಮಾತುಕತೆಗಳಲ್ಲಿ ಶಬ್ದಗಳು ತಪ್ಪಿಸಿಕೊಳ್ಳಿ ಮತ್ತು ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳಿಂದ ದೂರವಿರಿ. ಸಲಹೆ ಮತ್ತು ಉಪಚಾರಗಳು ಒಮ್ಮದ ಸಮಯ. ದೊಡ್ಡ ನಿರ್ಧಾರಗಳನ್ನು ಅಥವಾ ಹೊಸ ಯೋಜನೆಗಳನ್ನು ಅಚ್ಚಿಗೆ ಹಾಕಿ ಶುಭಕಾಲಿಕ ಸ್ಥಿತಿಯಲ್ಲಿ ಕಾಣೋಣ. ಆಹಾರ, ನಿದ್ರೆ ಮಿತಿಯಲ್ಲಿರಲಿ. ತೂಕ ಪ್ರಮಾಣವನ್ನು ಕಡಿತಗೊಳಿಸಿಕೊಳ್ಳಿ. ಸಹಾಯಕ್ಕೆ ಮುಕ್ತವಾಗಿರಿ. ಸ್ನೇಹಿತರು, ಕುಟುಂಬ ಅಥವಾ ಒಬ್ಬ ಶಿಕ್ಷಕ ಮಾರ್ಗದರ್ಶಕ ಸಲಹೆ ಗ್ರಹಿಸುವುದರಿಂದ ನಿಮ್ಮ ದಡಗಳು ಸುಲಭವಾಗಿ ದಾಟಬಹುದು. ಸಮಕತೆ ಮತ್ತು ಸಮಯಕಾಲೀನ ನಿರೀಕ್ಷೆ ಎಲ್ಲವೂ ಕ್ಷಣದಲ್ಲಿಯೇ ಸುಧಾರಿಸಬಹುದಾದು. ಸಹನೆ ಮುಖ್ಯ. ಗ್ರಹಗಳ ಪ್ರಭಾವ ಬುಧ ಗ್ರಹ ನಿಮ್ಮ ಸ್ವಾಮಿ. ಈ ತಿಂಗಳು ಪ್ರಭಾವ ಬಲವಾಗಿ ಇರುವುದು. ಸಂವಹನ, ಬರವಣಿಗೆ, ಓದು, ಕಲಿಕೆಗಳಿಗೆ ಒಳ್ಳೆಯ ಅವಕಾಶ. ಆದರೆ ಮಧ್ಯಭಾಗದಲ್ಲಿ ಸ್ಪಷ್ಟತೆ ಅಥವಾ ತಪ್ಪು ಮಾತುಗಳಿಂದ ಕಲಹ ಸಾಧ್ಯತೆ ಇರುತ್ತದೆ. ಶುಕ್ರ ಗ್ರಹ ಪ್ರೇಮ ಸಂಬಂಧಗಳಿಗೆ ಪ್ರಾರಂಭದಲ್ಲಿ ಉತ್ತಮ, ಮಧ್ಯದಲ್ಲಿ ಸ್ವಲ್ಪ ತಣ್ಣಗಾಗಬಹುದು, ಕೊನೆಯಲ್ಲಿ ಮತ್ತೆ ಸುಧಾರಣೆ. ಮಂಗಳ ಗ್ರಹ ಕೋಪ, ಸಹನೆ, ಕುಟುಂಬದಲ್ಲಿ ವಾದ ವಿವಾದಗಳು ಆಗಬಹುದು, ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚುತ್ತದೆ. ಗುರುಗ್ರಹ ದೈವಾನುಗ್ರಹ ಕೊಡುವ ಸ್ಥಿತಿಯಲ್ಲಿ ಇದು ಆರ್ಥಿಕ ವಿಷಯದಲ್ಲಿ ಸಹಾಯ ಮಾಡುವ ಸಾಧ್ಯತೆ ಇರುತ್ತದೆ. ಶನಿಗ್ರಹ ನಿಮ್ಮ ಧರ್ಮ ಅಧ್ಯಯನ, ದೂರ ಪ್ರಯಾಣ, ಆಧ್ಯಾತ್ಮಿಕ ವಿಷಯಗಳಲ್ಲಿ ತಾಳ್ಮೆ, ಶ್ರದ್ಧೆ ನೀಡಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಓದುವ ಹಂಬಲ, ಕಲಿಕೆ ಆಸಕ್ತಿ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾಳ್ಮೆ ಕಾಪಾಡಿಕೊಳ್ಳಬೇಕು. 17ರ ನಂತರ ಕಾನ್ಫಿಡೆನ್ಸ್ ಸ್ವಲ್ಪ ಕುಗ್ಗಬಹುದು. ಆದ್ದರಿಂದ ಪುನರಾವರ್ತನೆ ಮತ್ತು ಗಮನ ಮುಖ್ಯ. ಪ್ರಯಾಣ ತಿಂಗಳ ಮೊದಲ ಭಾಗದಲ್ಲಿ ಕುಟುಂಬ ಸಂಬಂಧಿತ ಪ್ರಯಾಣ ಸಾಧ್ಯ. 20ರ ನಂತರ ವೃತ್ತಿ ಅಥವಾ ವಿದ್ಯಾಭ್ಯಾಸ ಪ್ರಯಾಣ ಅವಕಾಶ. ದೀರ್ಘ ಪ್ರಯಾಣ ಮಾಡುವವರು ಆರೋಗ್ಯ, ಹಣ ಮತ್ತು ವಾಸ್ತು ವೆಚ್ಚಗಳ ಬಗ್ಗೆ ಎಚ್ಚರ ವಹಿಸಬೇಕು. ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ಶನಿ ಮತ್ತು ಗುರು ಪ್ರಭಾವದಿಂದ ಧ್ಯಾನ, ಜಪ, ಪಠಣಗಳಲ್ಲಿ ಶಕ್ತಿ ಹೆಚ್ಚುತ್ತದೆ. ಮನೆ, ದೇವಾಲಯದಲ್ಲಿ ಶಾಂತಿ, ಪುನೀತ ಅಭಿಮಾನ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ. ಅಕ್ಟೋಬರ್ ಮಧ್ಯಭಾಗದಲ್ಲಿ ಹೊಸ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸೂಚನೆ.
ಪ್ರಮುಖ ದಿನಗಳು ಅಕ್ಟೋಬರ್ 1ರಿಂದ 10 ಲವರ್ ದಾಂಪತ್ಯ ಸಂಬಂಧ ಉತ್ತಮ, ಹಣದಲ್ಲಿ ಸಹಾಯ ಲಾಭ. ಅಕ್ಟೋಬರ್ 11ರಿಂದ 20 ಕುಟುಂಬ ಕಲಹ, ಆರೋಗ್ಯ ತೊಂದರೆ, ಕೆಲಸದಲ್ಲಿ ಒತ್ತಡ. ಅಕ್ಟೋಬರ್ 21ರಿಂದ 31 ಪುನಃಸ್ಥಿರತೆ, ಆಧ್ಯಾತ್ಮಿಕ ಶಾಂತಿ, ಪ್ರಯಾಣ ಮತ್ತು ಹಣದ ಲಾಭ. ಮತ್ತು ಪ್ರೇಮ ಮತ್ತು ದಾಂಪತ್ಯದಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲಿ ಪ್ರೀತಿಯಲ್ಲಿ ಸಂತೋಷ, ಹೊಸ ಪರಿಚಯ ಸಾಧ್ಯ. ಮಧ್ಯಭಾಗದಲ್ಲಿ ಅಸಮಾಧಾನ, ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳು. ಕೊನೆಯ ವಾರದಲ್ಲಿ ಮತ್ತೆ ಆತ್ಮೀಯತೆ, ಪ್ರೀತಿಯ ಬಲ. ವಿವಾಹಿತರಲ್ಲಿ ಚಿಕ್ಕ ಮಾತುಗಳಿಂದ ಕಲಹವಾಗಬಹುದು, ಆದರೂ ಪ್ರೀತಿ ಉಳಿಸುತ್ತದೆ. ಉದ್ಯೋಗದಲ್ಲಿ ತಿಂಗಳ ಆರಂಭದಲ್ಲಿ ಹೊಸ ಯೋಜನೆಗಳು, ಬಾಸ್ನಿಂದ ಮೆಚ್ಚುಗೆ. ಮಧ್ಯದಲ್ಲಿ ಸಹೋದ್ಯೋಗಿಗಳಿಂದ ಸ್ಪರ್ಧೆ, ಒತ್ತಡ. ಕೊನೆಯ ವಾರದಲ್ಲಿ ಹಳೆಯ ಶ್ರಮಕ್ಕೆ ಫಲ ಸಿಗುವುದು, ಉತ್ತೇಜನ ಅಥವಾ ಹೊಸ ಅವಕಾಶ. ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಸಮಯ. ಹಣಕಾಸು, ಹಣದ ಲಾಭ ಪ್ರಾರಂಭ ಮತ್ತು ಕೊನೆಯಲ್ಲಿ ಹೆಚ್ಚು. ಮಧ್ಯದಲ್ಲಿ ಖರ್ಚು ನಿಯಂತ್ರಣ ಇಲ್ಲದಿದ್ದರೆ ನಷ್ಟ. ವ್ಯಾಪಾರದಲ್ಲಿ ವ್ಯಾಪಾರ ಸ್ಪರ್ಧೆಯಿಂದ ಒತ್ತಡ, ಆದರೆ ಕೊನೆಯಲ್ಲಿ ಲಾಭ. ಹೂಡಿಕೆ, ಹೊಸ ಹೂಡಿಕೆ ಮಾಡಬೇಕೆಂದರೆ ತಿಂಗಳ ಕೊನೆಯ ವಾರದಲ್ಲಿ ಮಾಡುವುದು ಉತ್ತಮ. ಆರೋಗ್ಯ, ಮೊದಲ ವಾರ ಆರೋಗ್ಯ ಚೆನ್ನಾಗಿರುತ್ತದೆ. ಮಧ್ಯಭಾಗದಲ್ಲಿ ಅಜೀರ್ಣ, ತಲೆನೋವು, ಒತ್ತಡ. ಕೊನೆಯ ವಾರದಲ್ಲಿ ದೇಹ ಮನಸ್ಸು ಚುರುಕು. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದು ಲಾಭ. ಕುಟುಂಬ ಮತ್ತು ಸಮಾಜದಲ್ಲಿ ಕುಟುಂಬದಲ್ಲಿ ಮೊದಲ ವಾರ ಶಾಂತಿ, ಮಧ್ಯದಲ್ಲಿ ವಾದ ವಿವಾದ ಸಾಧ್ಯತೆ. ಕೊನೆಯ ವಾರದಲ್ಲಿ ಒಗ್ಗಟ್ಟು, ಶಾಂತಿ, ಹಬ್ಬ ಹರಿದಿನದ ಸಂತೋಷ, ಸಂಬಂಧಿಕರಿಂದ ಸಹಕಾರ. ಆಧ್ಯಾತ್ಮಿಕ ಫಲ, ಈ ತಿಂಗಳ ಧ್ಯಾನ, ಜಪ, ದಾನ ಮಾಡುವುದರಿಂದ ಉತ್ತಮ ಫಲ. ಪಿತೃಕರ್ಮ, ಪೂರ್ವಜನ್ಮ ಶ್ರದ್ಧೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ. ಹನುಮಾನ್ ಚಾಲೀಸ ಪಠಣೆಯಿಂದ ಮನಸ್ಸು ಬಲವಾಗುತ್ತದೆ. ಪ್ರಮುಖ ಸಲಹೆಗಳು: ಕೋಪ ನಿಯಂತ್ರಣ ಮುಖ್ಯ, ವಿಶೇಷವಾಗಿ ಮಧ್ಯ ವಾರಗಳಲ್ಲಿ ಖರ್ಚು ಮಾಡುವ ನಿಯಂತ್ರಣ ಇರಲಿ. ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯಿಂದ ದೂರವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.